ಸಿದ್ದರಾಮಯ್ಯ ನಮ್ಮ ಹೆಣ್ಮಕ್ಳು ಭಾಗ್ಯ ಕಿತ್ಕೊಂಡ. ಪ್ರದೀಪ್ ಈಶ್ವರ್ ನನ್ಗೆ ಅವ್ನ ಹೆಸರು ಕೇಳಕ್ಕೂ ಇಷ್ಟ ಇಲ್ಲ, ಅವ್ನ ಬಗ್ಗೆ ಮಾತಾಡೋಕ್ಕೂ ಇಷ್ಟ ಇಲ್ಲ. ಯಾಕೆ? ಟ್ಯಾಕ್ಸ್ ಪೇಯರ್ಸ್ ಎಲ್ಲರದು ಭಾಗ್ಯ ಕಿತ್ಕೊಂಡವರು ಸಿದ್ದರಾಮಯ್ಯ, ಡಿ ಕೆ ಶಿ ಅವ್ರು ಹೇಳ್ದಂಗೆ ಚಾಣಕ್ಯ, ಎರಡನೇ ಅಮಿತ್ ಶಾ ಅಂತಾನು ಅನ್ಬೋದು. ಸರ್, ಇವಾಗ ನಾನು 4 ಜನರ ಭಾವಚಿತ್ರವನ್ನು ನಾನು ನಿಮಗೆ ತೋರಿಸ್ತೇನೆ. ಅವ್ರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಅಂತ ಹೇಳಬೇಕು. ಮೊದಲನೇದಾಗಿ ಓ ಹೌದಾ, ಇದು ನನಗೆ ಫಸ್ಟ್ ಅನ್ಸೋದಂದರೆ ಅಂದರೆ ಉಲ್ಟಾ ಸೀದಾ ಮಾತಾಡೋದು, ಆಮೇಲೆ ಜಾತಿವಾದ. ಅವರು ಎಲ್ಲದಕ್ಕೆ ಏನೋ ಮಾತಾಡೋಕ್ಕೆ ಮುಂಚೆನೇ ಆ ಜಾತಿ ಈ ಜಾತಿ ಅಂತ. ಸೊ ಅದೇ ನಂಗೆ ಫಸ್ಟ್ ಜ್ಞಾಪಕ ಬರೋದು. ಓಕೆ, ಸೆಕೆಂಡ್ ಒನ್ ಅದೇ ಶಿವಕುಮಾರ್. ಅದೇ ಈ ಪ್ರಾಪರ್ಟೀಸು, ಲ್ಯಾಂಡು, ಇದು ಅದೇ ನಮಗೆ ತಕ್ಷಣ ಜ್ಞಾಪಕ ಬರೋದು. ಆಮೇಲೆ Okay. ಇನ್ನೊಂದೇನು ಅಂದರೆ ಈಸ್ ಅ ವೆರಿ ಗುಡ್ ಆರ್ಗನೈಸೇಷನಲ್ ಇದು ಅಂತ ಹೇಳ್ತಾರೆ. ದಟ್ ಆಲ್ಸೋ ಇಟ್ ಕಮ್ಸ್ ಟು ಮೈ ಮೈಂಡ್. ನೆಕ್ಸ್ಟು ಮೋದಿ ಅಂದರೆ ಪ್ರಾಮಾಣಿಕತೆ. ಇಮ್ಮಿಡಿಯೇಟಾಗಿ ನಮ್ಗೆ ಬರೋದಂದರೆ ಪ್ರಾಮಾಣಿಕತೆ. ಯಾಕಂದರೆ ಅವರು ನಾನು ಹೊರಗಡೆ ಇದ್ದೀನಿ, ಅದು ನಮ್ಗೆ ಗೊತ್ತು. ಈಗ ಮೊದಲು ನಮಗೆ ನಮ್ಮ ದೇಶದ ಬಗ್ಗೆ, ನಮ್ಮ ಜನದ ಬಗ್ಗೆ ಬೇರೆ ಕಡೆ ಎಲ್ಲ ಯಾವ ಥರ ಮರ್ಯಾದೆ ಕೊಡ್ತಿದ್ರು, ಇವಾಗ ಎಷ್ಟು ಮರ್ಯಾದೆ ಕೊಡ್ತಾರೆ. ಅವರು ಸ್ವಾರ್ಥ ಇಲ್ದಿರ, ಅವ್ರಿಗೇನೋ ಒಂದು ಇದು ಇಲ್ದಿರ 24 ಗಂಟೆನೂ ದೇಶಕ್ಕಾಗಿ ಹೋರಾಡಿ ನಮ್ಮ ಎಲ್ಲ ಪ್ರತಿ ಜನಗಳಿಗೂ, ಪ್ರತಿ ಒಬ್ಬರು ಮನುಷ್ಯರಿಗೂ ಯಾವ ಥರ ಒಳ್ಳೇದು ಮಾಡಬೇಕು ಅಂತ ಒಂದು ಇದಿಟ್ಕೊಂಡು ಮಾಡುವಂಥ ಪ್ರಾಮಾಣಿಕತೆ ವ್ಯಕ್ತಿ. ನಾವು ನಿಜವಾಗ್ಲೂ ಪುಣ್ಯ ಮಾಡಿದ್ದೀವಿ ಅಂತ ಅವರು ಪ್ರಧಾನಿ ಮಂತ್ರಿಯಾಗಿ ಪಡೆಯೋದಕ್ಕೆ. ಅದೇ ನಮ್ಗೆ ಬರೋದು. ಓಕೆ, ಈಗ ಲಾಸ್ಟ್ ಒನ್ ಪ್ರದೀಪ್ ಈಶ್ವರ್ ಅವರು. ಹೌದಾ, ಇವರು ನಾನು ನೋಡ್ತಿದ್ದಂಗೆ ಬರೀ ಜೋರು ಮಾತಾಡ್ತಾರೆ. ಐ ಥಿಂಕ್ ಕೆಲಸ ಕಡಿಮೆ ಅನಿಸುತ್ತೆ. ಇದೇ ಎಲ್ಲ ಕಡೆನೂ ಜಾಸ್ತಿ ನಮಗೆ ನೋಡೋದು. ಥ್ಯಾಂಕ್ಸ್. ಥ್ಯಾಂಕ್ ಯು ಸರ್. ಒಂದು ನಿಮಿಷ. ನಾನೀಗ 4 ಜನರ ಭಾವಚಿತ್ರವನ್ನು ತೋರಿಸ್ತೇನೆ. ಅವ್ರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಅಂತ ಹೇಳಬೇಕು. ಮೊದಲನೇದು ಸಿದ್ದರಾಮಯ್ಯರ ಬಗ್ಗೆ ಏನು ಹೇಳೋದು? ಒಳ್ಳೆ ಲಾಯರ್, ಒಳ್ಳೆ ಮಾತುಗಾರ, ಡಿ ಕೆ ಶಿವಕುಮಾರ್. ಶಿಸ್ತು, ಬುದ್ಧಿ ಇಲ್ಲ, ನಿಜವಾಗ್ಲು. ಹೆಂಗೆ ಹೇಳ್ತೀರಾ ಬುದ್ಧಿ ಇಲ್ಲ? ಮತ್ತು ಮಾತಾಡುವಾಗ ಸ್ಪಷ್ಟತೆ ಇಲ್ಲ ಅಂತ ಅಷ್ಟೇ, ಇನ್ನೇನಿಲ್ಲ. ಮೇಡಮ್, ನೀವು ಹೋಗ್ಬಿಟ್ಟಿದೆ ಶೆಟ್ಟಿ ಕರ್ದ್ಬಿಟ್ರೆ ಅಂತ. ಓಕೆ, ನೀವು ಹೇಳಿ. ಫಸ್ಟ್ ಸಿದ್ದರಾಮಯ್ಯ ನಮ್ಮ ಹೆಣ್ಮಕ್ಳು ಭಾಗ್ಯ ಕಿತ್ಕೊಂಡ. ಭಾಗ್ಯ ಕೊಟ್ಟಿದ್ದೆ ಅವರಲ್ವಾ? ಭಾಗ್ಯ ಕಿತ್ಕೊಂಡ. ಯಾಕೆಂದ್ರೆ ನಮ್ಮ ಮನೆಯವರು ಟ್ಯಾಕ್ಸ್ ಎಲ್ಲ ಕಟ್ತೀವಲ್ವಾ, ಸೊ ಅನ್ನೆಸರಿ ವೇಸ್ಟ್ ಆಗ್ತಾ ಇದೆ. ಹಾಗಾಗಿ ನಮ್ಮ ಭಾಗ್ಯ ಕಿತ್ಕೊಂಡವ್ರೆ. ಟ್ಯಾಕ್ಸ್ ಪೇಯರ್ಸ್ ಎಲ್ಲರದು ಭಾಗ್ಯ ಕಿತ್ಕೊಂಡವರು ಸಿದ್ದರಾಮಯ್ಯ, ಡಿ ಕೆ ಶಿ. ಅಂದ್ರೆ ಹೆಣ್ಮಕ್ಳಿಗೆ ಫ್ರೀ ಕೊಟ್ಟಿದ್ದಾರೆ, ಗಂಡ್ ಮಕ್ಳಿಗೆ ಟ್ಯಾಕ್ಸಸ್. ಹೌದಲ್ಲ, ಆಲ್ಟರ್ನೇಟ್ ಆಗಿ ನಮ್ದೇ ಅಲ್ವಾ ಹೋದಂಗೆ ಟ್ಯಾಕ್ಸ್ ಪೇಯರ್ಸಿಗೆ ಲಾಸ್. ನೆಕ್ಸ್ಟ್ ಡಿ ಕೆ ಶಿವಕುಮಾರ್ ಒಳ್ಳೆ ಚಾಣಕ್ಯ. ಯಾವ ರೀತಿಲಿ? ರಾಜಕೀಯದಲ್ಲಿ ತಾನು ಬೆಳೆಯೋದ್ರಲ್ಲಿ, ತನ್ನನ್ನು ತನ್ನ ಸೀಟ್ನ ಗಿಟ್ಟಿಸ್ಕೊಳ್ಳೋದ್ರಲ್ಲಿ ಚಾಣಕ್ಯ. ನೆಕ್ಸ್ಟ್ ಮೋದಿ, ದೇವರು, ದೇಶ ಕಂಡ ದೇವರು. ಎಸ್. ನೆಕ್ಸ್ಟ್ ಪ್ರದೀಪ್ ಈಶ್ವರ್. ನನ್ಗೆ ಅವ್ನ ಹೆಸರು ಕೇಳೋಕ್ಕೂ ಇಷ್ಟ ಇಲ್ಲ, ಅವ್ನ ಬಗ್ಗೆ ಮಾತಾಡೋಕ್ಕೂ ಇಷ್ಟ ಇಲ್ಲ. ಯಾಕೆ? ಯಾಕೆಂದ್ರೆ ಅವನಲ್ಲಿ ಅವ್ನು ಏನು ಮಾತಾಡ್ತಿದ್ದೀನಿ ಅನ್ನೋ ಪರಿಜ್ಞಾನವೇ ಅವನಿಗಿಲ್ಲ. ಸಿಕ್ಕಾಪಟ್ಟೆ ಮಾತಾಡ್ತಾನೆ. ಪ್ರದೀಪ್ ಅಟ್ ಲೀಸ್ಟ್ ಒನ್ ವರ್ಡ್ ಅಲ್ಲಾದ್ರೂ ಹೇಳಿ. ಸಿದ್ದರಾಮಯ್ಯ ಒಳ್ಳೆ ಆಡಳಿತಗಾರ. ಡಿ ಕೆ ಶಿ ಅವ್ರು ಹೇಳ್ದಂಗೆ ಚಾಣಕ್ಯ, ಎರಡನೇ ಅಮಿತ್ ಶಾ ಅಂತಾನು ಅನ್ಬೋದು. ಇವರು ಹೇಳೋದೇ ಬೇಡ, ಇಂಡಿಯಾನ ಆಳ್ತಾ ಇರೋ ಒಂದು ಗ್ರೇಟ್. ಇವರು ರಾಜಕೀಯ ಬಿಟ್ಟು ಎಜುಕೇಶನ್ನು, ಮಕ್ಳನ್ನ ಉದ್ಧಾರ ಮಾಡಿದ್ರೆ ಸಾಕು. ಅಷ್ಟೇ. ಇವಾಗ ಪ್ರೆಸೆಂಟ್ ಏನ್ ಮಾಡ್ತಿದ್ದಾರೆ ಅಂತ? ಯಾರು? ಇವರು ಅದೇ ಭಾಷಣ ಮಾಡಿದ್ರೆ ಯಾರಿಗೂ ಅರ್ಥವಾಗ್ತಿಲ್ಲ ಅಷ್ಟೇ. ಥ್ಯಾಂಕ್ ಯು. ವೇಟ್ ಪ್ಲಸ್ ಕರ್ನಾಟಕ.